ಇಬ್ಬರು ಒಂದೇ ಸಮುದಾಯದ ನಾಯಕರ ನಡುವೆ ಮಾತಿನ ಯುದ್ಧನೇ ನಡೀತಾ ಇದೆ. ಅದು ಪಂಚಮಸಾಲಿ ನಾಯಕರಾಗಿರುವಂಥ ಬಿಜೆಪಿಯ ಹಿರಿಯ ನಾಯಕರು ಕೂಡ ಆಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ನಿರಾಣಿ ನಡುವೆ ಕೆಸರೆಚಾಟ ನಡೀತಾ ಇರುವಂಥದ್ದು. ಒಂದು ಕಡೆ ಪಂಚಮಸಾಲಿ ಮೀಸಲಾತಿಯ ಹೋರಾಟ, ಅದರ ಜೊತೆಗೆ ಇದು ವೈಯಕ್ತಿಕ ದ್ವೇಷದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೀಸಲಾತಿ ವಿಷಯದಲ್ಲಿ ಇಬ್ಬರ ಮಧ್ಯೆ ಜೋರಾಗಿದೆ ವಾಕ್ಸಮರ. ಸ್ಪೆಷಲಿ ಯತ್ನಾಳ್ ಅವರು ಪದೇ ಪದೇ ಕೆದಕ್ತಾನೆ ಇದ್ರು, ಅರುಪೂನೆ ಮಾಡ್ತಾನೆ ಇದ್ರು, ಹೀನಾಮಾನವಾಗಿ ಬೈತಾ ಇದ್ರು ನಿರಾಣಿಯವರ ಬಗ್ಗೆ. ಸೊ ಈಗ ನಿರಾಣಿಯವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧ ಪರೋಕ್ಷವಾಗಿ ಕೊಲೆ ಆರೋಪವನ್ನು ಕೂಡ ಮಾಡಲಾಗಿದೆ ನಿರಾಣಿಯವರಿಂದ. ನೀವೇನು ಮಾಡೋರಿದ್ದೀರಿ ನನಗೆ, ನೀವು ಬಿಜಾಪುರನಾಗ ಬಂದು ಕೆಡುತ್ತೀನಿ ಅಂತ ಹೇಳ್ತೀರಿ. ಅವ ಬಂದ ಮನೆ ಪ್ರೆಸ್ ಮೀಟ್ ಮಾಡ್ದ ಪಿಂಪ ಮಂತ್ರಿ ಬಸವನಗೌಡ ಟಿಕೆಟೇ ಕೊಡಿಸೋದಿಲ್ಲ, ಅವನು ಸೋಲಿಸ್ತಿರ್ತೀನಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಮೊದಲು ನೀನ್ ನೋಡ್ಕೊರೋ, ನಿಂದು ನಿನ್ನಂಗ ಹಲ್ಕ ಕೆಲಸ ಮಾಡಿ ನಾನು ಶ್ರೀಮಂತ ಆಗಲ್ಲ. ನಿನ್ನಂಗ ಹಲ್ಕ ಕೆಲಸ ಮಾಡಿ ಪೀಠಗಳು ಮಾಡೋದು, ಅವತ್ತನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಸ್ವಾಮಿಗಳನ್ನ ಅವಕ್ಕೊಂದಿಟ್ಟು ರೊಕ್ಕ ಕೊಡೋದು, ಇವ್ರು ಹೇಳ್ದಂಗ ಅವ್ ಕೊಡ್ಲೇಬೇಕು ಮಾಡಲೇಬೇಕು ಅನ್ನಂತ ಚಿಲ್ಲರ್ ಕೆಲಸ ನಾ ಮಾಡಿಲ್ಲ. ಅವನು ಹೇಳ್ದ, ಅವ ಪ್ರೆಸ್ ಮೀಟ್ ಮಾಡಿದ ಒಂದು ತಾಸಿನಾಗ ಹೇಳ್ದ, ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿಯಪ್ಪ ಅವ್ರ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಬ್ಬ ನಮ್ಮ ಬಿಜಾಪುರದ ಒಬ್ಬಿದ್ದಾನೆ, ಎಲ್ಲೂ ಇಲ್ಲ ಅಂತ ನಾಲಿಗೆ. ಆ ಎಲ್ಲೂ ಇಲ್ಲದಿರುವಂತ ನಾಲಿಗೆ ಆ ದೀಪ ಆರುವಾಗ ಒಂದು ಬಹಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ. ಹೆಚ್ಚು ಬೆಳಕ ಕೊಟ್ಟ ಆರುವಂತ ಸಂದರ್ಭ ಇರ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸಂಬಂಧಗಳಿರಬೇಕು ಅನ್ನುವಂಥದ್ದನ್ನು, ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ. ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪಗವ್ರು ಹುಟ್ಟಿದ್ರೆ ಅಂದ್ರೆ ಈ ಥರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ, ಅವರೇ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು. ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು, ಸುಸಂಸ್ಕೃತ ಪಕ್ಷದಿಂದ ಬಂದವರು, ಸುಸಂಸ್ಕೃತ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಬಾಯಿ ಒಳಗೆ ಇಂಥ ಶಬ್ದಗಳು ಬರುವುದಿಲ್ಲ. ಇಂಥ ಶಬ್ದಗಳು ಬರ್ತಾ ಇದೆ ಅಂದರೆ ಅವ್ರು ಆ ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದ್ರೂ ಹುಟ್ಟಿದಂಥವ್ರು ಇರಬೇಕು. ನಾನು ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ. ಇನ್ನೇನಾದ್ರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರಂದ್ರೆ ಆ ನಾಲ್ಗಿ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾ ಇದೆ. ಅದ್ರ ಸಲುವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ, ನೀವು ಬಿಡುಗಡೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅನ್ನೋದನ್ನ ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ. ನಾನು ಹೇಳ್ತಾ ಇದ್ದೇನೆ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಮಾತಾಡೋದ ಮೇಲೆ ನಿಮ್ಗೆ ಅರ್ಥ ಆಗಿದೆ. ಡ್ರೈವರ್ ಕೊಲೆ ಆಗಿದೆ, ಯಾಕಾಯ್ತು, ಏನಾಯ್ತು, ಅದ್ರ ಹಿನ್ನೆಲೆ ನೀವು ಮುಂದೆ ಬಂದು ಹೇಳಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪನಿ ಇದ್ದಂಗೆ, ಡ್ರಾಮಾ ಮಾಡುವಂಥ ಕಂಪನಿ. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಭಾಳ ಸಹನದಿಂದ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಹನದಿಂದ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು, ಇರಲಿಲ್ಲ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಹೋಗ್ತದೆ ಅನ್ನೋಂಥ ಮಾತು. ಇನ್ನು ದಾವಣಗೆರೆಯಲ್ಲಿ ಮಾತನಾಡಿದಂಥ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನು ಕೊಟ್ಟರು. ಯತ್ನಾಳ್ ಎಲ್ಲರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡ್ತಲೇ ಇದ್ದಾರೆ. ಇಲ್ಲಿ ಗೌರವ ಇಲ್ಲ ಅಂದರೆ ಯಾಕಿದಿರ್ರಿ, ಹೊರಗಡೆ ಹೋಗಿ ಅಂತ ನಿರಾಣಿ ಹೇಳಿದ್ದಾರೆ. JDSಗೆ ಹೋಗಿ ಟಿಪ್ಪು ಟೋಪಿಯನ್ನು ಹಾಕ್ಕೊಂಡಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ ಅವರು. ನಾವು ಕೃಷ್ಣ ಘಟಪ್ರಭಾ ನೀರನ್ನು ಕುಡಿದೇ ಬೆಳೆದಿದ್ದೇವೆ ಅಂತ ಸರಿಯಾಗಿ ಸವಾಲನ್ನು ಹಾಕಿದ್ದಾರೆ. ಅಲ್ಲದೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಂದ 100% ಮೀಸಲಾತಿ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈ ರೀತಿ ಇರುವಂಥವ್ರು ನಮ್ಮ ಪಕ್ಷದ ಬಗ್ಗೆ ಅವ್ರಿಗೆ ಗೌರವ ಇಲ್ಲ, ನಮ್ಮ ಪಕ್ಷದ ಬಗ್ಗೆ ತಗೊಳ್ಳೋಂಥ ನಿರ್ಧಾರ ಗೌರವ ಇಲ್ಲ ಅಂದ್ರೆ ಇಲ್ಲಿ ಯಾಕೆ ಇರಬೇಕು? ಇಲ್ಲ ಅಂದಾಗ ಹೋಗ್ಬೇಕಲ್ಲ ಹೊರಗಡೆ. ಮತ್ತು ನಾನು ಈಗ ನಾಟಕ ಕಂಪನಿ JDSಗೆ ಹೋದರು, ಅಲ್ಲಿ ಟಿಪ್ಪುನು ಕ್ಯಾಪ್ ಹಾಕೊಂಡು, ಮುಸ್ಲಿಂ ಕ್ಯಾಪ್ ಹಾಕೊಂಡು ಹಿಂದೂಗಳು ಬೈದಿರೋದು ಯಾರು ಮರ್ತಿಲ್ಲ. ಬೇರೆ ಕಾಂಗ್ರೆಸ್ದಲ್ಲಿ ಹೋದಾಗ ಮುಸ್ಲಿಮ್ಸ್ಗೆ ಮತ್ತು ಹಿಂದೂಗಳಿಗೆ ಬೈದಿರುವಂಥದ್ದು ಯಾರು ಮರ್ತಿಲ್ಲ. ಡೋಂಗಿ ರಾಜಕಾರಣ, ಡೋಂಗಿ ಮಾಡುವಂಥದ್ದು ಈ ರೀತಿ ಭಾಳ ದಿವಸ ನಡೆಯೋದಿಲ್ಲ. ಬರೀ ಬಾಯಿ ಎತ್ತಿದ್ರೆ ಸಾಕು ಹಗುರವಾಗಿ ಮಾತಾಡುವಂಥದ್ದು. ನಾವು ಅದೇ ಕೃಷ್ಣಾ ನದಿ, ಘಟಪ್ರಭಾ, ಮಲಪ್ರಭಾ ನದಿ ನೀರನ್ನೇ ಕುಡಿದೀವಿ. ಅಲ್ಲಿ ವಾತಾವರಣ ನಮಗೂ ಗೊತ್ತಿದೆ, ನಾವು ಅದೇ ಸಮಾಜದವ್ರು ಇದ್ದೀವಿ. ನಮ್ಮ ಶಬ್ದ ಗೊತ್ತಿಲ್ಲತ್ತಲ್ಲ. ಇಲ್ಲಿವರೆಗೆ ನಾವು ಮಾತಾಡದಿರುವಂಥದ್ದು ನಮ್ಮ ದೌರ್ಬಲ್ಯ ಅಲ್ಲ. ಅದು
ಇವತ್ತಿಲ್ಲ ನಾಳೆ ಸುಧಾರಣೆಯಾಗಿ ಬರ್ಬೋದು ಅನ್ನೋಂಥದ್ರ ಸಲಾಗಿ ನಾವು ಮಾಡ್ತಾ ಇದ್ದೀವಿ. ಅವೇನು ಸತ್ಯ ಹರಿಚಂದ್ರ ಅಲ್ಲ. ಮತ್ತು ದೀಪ ಆರುವಾಗ ಒಂದು ಸ್ವಲ್ಪ ಡಾಳಾಗಿ ಆರ್ತದೆ ಅಂತ ನಮ್ಮಲ್ಲಿ ಹೇಳ್ತಿರ್ತಾರೆ. ಆ ರೀತಿ ಇವತ್ತು ಆ ಸಂದರ್ಭ ಇದೆ. ಇವತ್ತು ಕಾಯ್ದು ನೋಡ್ರಿ ಏನೇನಾಗ್ತಿದೆ ಅನ್ನೋಂಥದ್ರ ಸಲುವಾಗಿ ಇನ್ಮೇಲಾದ್ರೂ ಹೇಳ್ತೀನಿ, ಒಂದು ದೊಡ್ಡ ಸಮಾಜದಲ್ಲಿ ಹುಟ್ಟಿ ಆ ಸಮಾಜದಲ್ಲಿ ನಡೆಯುವಂಥದ್ರ ಬಗ್ಗೆ ಮತ್ತು ಮುಂದಿನ ಸಮಾಜದವ್ರಿಗೆ ಒಂದು ಅನುಕರಣೆ ಆಗೋ ಥರ ಬದುಕಬೇಕು. ಏನು ತನಗೇನು ಸಿಗಲಿಲ್ಲ ಅನ್ನೋದ್ರ ಸಲ ಮತ್ತೊಬ್ಬರ ಮೇಲೆ ಗೋಬೆ ಕುಣಿಸೋಂಥದ್ದು ಆಗಬಾರ್ದು. ಅದ್ರ ಸಲ ನಾನು ಇಷ್ಟೇ ಹೇಳುವಂಥದ್ದು, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ 7-6 ಕೋಟಿ ಜನ, ನಮ್ಮ ಸಮಾಜದವ್ರು ಅಷ್ಟೇ ಅಲ್ಲ, ಎಲ್ಲರೂ ಯಾರು ಹೆಂಗೆ ಅನ್ನೋಂಥದ್ದು ಅಬ್ಸರ್ವ್ ಮಾಡ್ತಿರ್ತಾರೆ. ನಾನು ಇವತ್ತೇನಾದ್ರೂ ಮಾತಾಡಿದರೆ ಅವ್ರು ಕೊಟ್ಟಿರುವಂಥದ್ದು ಅವ್ರಿಗೆ ಹೇಳಿರುವಂಥದ್ದು ಉತ್ತರ ಕೊಟ್ಟೇನೆ ಹೊರತು ಅದು ನನ್ನ ಶಬ್ದಗಳಲ್ಲ. ಮತ್ತು ನಮ್ಮ ಒಂದು ಸುಸಂಸ್ಕೃತ ಮಂತ್ರದಿಂದ ಬಂದಿರುವಂಥ ಒಂದು ಸುಸಂಸ್ಕೃತ ಪಕ್ಷದಲ್ಲಿರುವಂಥ ಒಂದು ಸುಸಂಸ್ಕೃತ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಪರಿವಾರದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ರಿಂದ ಆ ಶಬ್ದ ನಮ್ಮ ಬಾಯಿಂದ ಬರೋದಿಲ್ಲ. ಅವ್ರು ಹೇಳಿದಕ್ಕೆ ಉತ್ತರ ಅಷ್ಟೇ ಮಾತ್ರ ಕೊಟ್ಟಿದ್ದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ತುಯೆ ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ ಯತ್ನಾಳ್ರನ್ನ ಹುಲಿಗೆ ಹೋಲಿಸಿದ ಜಯಮೃತ್ಯುಂಜಯ ಸ್ವಾಮೀಜಿ. ರಾಣಿಯ ಹುಲಿ ಜೊತೆ ಮಾತಾಡಲಿ ಅಂತ ಹೇಳಿದ್ದಾರೆ ಸ್ವಾಮೀಜಿ, ಜಯಮೃತ್ಯುಂಜಯ ಸ್ವಾಮೀಜಿ. ಇಲ್ಲಿ ರಾಣಿಯವರ ಪರವಾಗಿ ಇರುವಂಥ ಸ್ವಾಮೀಜಿ ಬೇರೆ ಇದ್ದಾರೆ, ಯತ್ನಾಳ್ ಅವರ ಪರವಾಗಿರುವಂಥ ಸ್ವಾಮೀಜಿ ಬೇರೆ ಇದ್ದಾರೆ. ಅದರಲ್ಲೂ ಕೂಡ ಒಡಕಿರುವಂಥದ್ದು ಯತ್ನಾಳ್ ಪಕ್ಷದ ಒಳಗೆ ಇದ್ದುಕೊಂಡು ಹೋರಾಟ ಮಾಡಿದ್ದಾರೆ. ಯತ್ನಾಳ್ರ ಹೋರಾಟ ನಿಸ್ವಾರ್ಥ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟರು. ಅಲ್ಲ, ಅದನ್ನ ಆ ಹುಲಿ ಜೊತೆಗೆ ಮಾತಾಡ್ರಿ. ಅಲ್ಲ, ಇವತ್ತು ಹೆಮ್ಮೆ ಪಡಬೇಕು, ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳವರು ಪಕ್ಷದ ಒಳಗಿದ್ಕೊಂಡು ಯಾವುದೇ ಮಂತ್ರಿ ಸ್ಥಾನಕ್ಕೆ ಅಪೇಕ್ಷೆ ಪಡಲಾರ್ದೇ, ಸಮಾಜವನ್ನು ದುರುಪಯೋಗ ಪಡಿಸ್ಕೊಳ್ಳಾರ್ದೇ ನಿಸ್ವಾರ್ಥವಾಗಿ ಇವತ್ತೇನಾದರೂ ಪಂಚಮಸಾಲಿ ಸಮಾಜದ ಹೋರಾಟ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಂಡಿದೆ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನಿಸ್ವಾರ್ಥದ ಹೋರಾಟ. ಇಡೀ ಕರ್ನಾಟಕದ ಪಂಚಮಸಾಲಿಗಳ ಬಳಿಗೆ ಹೋಗಿ ಪ್ರತಿಯೊಬ್ಬ ಬಡವನ ಗುಡಿಸ್ಲಿಕ್ಕೆ ಹೋಗಿ ಮೀಸಲಾತಿ ಹೋರಾಟದಲ್ಲಿ ನಿಜವಾಗಿ ಪ್ರಾಮಾಣಿಕ ದೊಡ್ಡದವ್ರು ಯಾರು ಅಂತ ಕೇಳ್ರಿ, ಅವ್ರ ಹೆಸರು ಹೇಳ್ತಾರೆ. ಹಾಗಾಗಿ ಬಸವನಗೌಡ ಪಾಟೀಲ್ ಮಾಡಿರ್ತಕ್ಕಂಥ ಹೋರಾಟವನ್ನು ನಾವು ಪ್ರಾಮಾಣಿಕ ಗೌರವಿಸ್ತೀವಿ. ಇಡೀ ಸಮಾಜ ಬಸವನಗೌಡ ಪರವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆಪಡ್ತೀವಿ. ಮೀಸಲಾತಿ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಯತ್ನಾಳ್ಗೆ ಅರ್ಥ ಆಗಿಲ್ಲ ಅಂದರೆ ನಾನೇನು ಮಾಡಲಿ? ದಾವಣಗೆರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವನ್ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗ ಪ್ರತ್ಯುತ್ತರ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಸೈಲೆಂಟಾಗೇ ಇರ್ತಾ ಇದ್ರು. ನಿರಾಣಿಯವರು ಕೂಡ ಅಷ್ಟೇ, ಬಸವರಾಜ ಬೊಮ್ಮಾಯಿ ಅವರು. ಬಟ್ ಈಗ ಸಹಿಸ್ಕೊಳ್ಳಿಕ್ಕೆ ಆಗ್ತೋ ಇಲ್ಲ, ಸಾಕಷ್ಟು ಎಲ್ಲೆ ಮೀರಿ ಮಾತನಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತಿರುಗೇಟನ್ನು ಕೊಡುವಂಥ ಕೆಲಸ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಡಿದ್ದಾರೆ. SC/ST ವಿಚಾರದಲ್ಲಿ ಮೊದಲು ನಾವು ಆರ್ಡಿನೆನ್ಸ್ ಮಾಡಿದ್ವಿ, ಆಮೇಲೆ ಮೊನ್ನೆ ಬೆಳಗಾಂ ಇದರಲ್ಲಿ ಸೆಷನ್ನಲ್ಲಿ ಅದನ್ನು ಕಾನೂನು ಮಾಡಿದ್ದೇವೆ. ಈಗ ಅದನ್ನು ಕೇಂದ್ರಕ್ಕೆ ಕಳಿಸಿಕೊಡ್ತಾ ಇದ್ದೇವೆ. ಅದನ್ನು ಶೆಡ್ಯೂಲ್ 9 ಹಾಕೋದಕ್ಕೆ ಕೇಂದ್ರದ ಜೊತೆಗೆ ಈಗಾಗಲೇ ಮಾತಾಡಿದ್ದೇವೆ. ಅದು ಮುಂದಿನ ಅದು ಕಾನೂನು ಕ್ರಮ ಶೆಡ್ಯೂಲ್ 9 ಹಾಕೋಕ್ಕೆ ಏನೇನು ಬೇಕು ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಹಿಂದೆ ತಮಿಳುನಾಡಿನವ್ರು ಮಾಡಿದ್ರು, ಅದೇ ರೀತಿ ಇದನ್ನು ಮಾಡುವಂಥ ಒಂದು ಪ್ರಯತ್ನಗಳು ನಾವು ಮಾಡ್ತೀವಿ. ಈಗಾಗಲೇ ಮೊದಲೇ ಹೆಜ್ಜೆ ಇಟ್ಟಿದ್ದೇವೆ. ಅವರು ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಆಗಲಿಲ್ಲ ನಾನೇನು ಮಾಡೋಕ್ಕಾಗುತ್ತೆ. ಟುಯೆ ಮೀಸಲಾತಿಗಾಗಿ ಪಂಚಮಸಾಲಿಗಳ ಹೋರಾಟ ಇಂದಿನಿಂದ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಪ್ರತಿಭಟನೆ. ಬಸವಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಸತ್ಯಾಗ್ರಹವನ್ನು ಮಾಡಲಾಗ್ತಾ ಇದೆ. ಅದು ಆರಂಭವಾಗಿದೆ. ಇಂದಿನಿಂದ ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಪ್ರತಿಭಟನೆ. ಶೀಘ್ರವೇ ಟುಯೆ ಮೀಸಲಾತಿ ಘೋಷಣೆ ಮಾಡಬೇಕು ಅಂತ ಪಟ್ಟಣ ಹಿಡಿಯಲಾಗಿದೆ. ಪಂಚಮಸಾಲಿಗಳ ಹೋರಾಟದಿಂದ ಸರ್ಕಾರಕ್ಕೆ ಸಹಜವಾಗಿ ಒಂದು ರೀತಿಯಾದಂಥ ಆತಂಕ ಇದೆ. ಎಲ್ಲ ಮುಷ್ಟಿ ಮಾಡಿ ಕೈ ಬೇಕೇ ಬೇಕು, ಬೇಕೇ ಬೇಕು, ಒಬ್ಬ ಪಂಚಮಸಾಲಿ